15ನೇ ಅಧ್ಯಾಯ. ನಾರದೀಯ ಕೀರ್ತನೆ. ಚೋಳ್ಕರ್ ಅವರ ಸಕ್ಕರೆ ಇಲ್ಲದ ಚಹಾ 2 ಹಳ್ಳಿಗಳು. ಈ ಹಿಂದೆ 6ನೇ ಅಧ್ಯಾಯದಲ್ಲಿ ಶಿರ್ಡಿಯಲ್ಲಿ ಶ್ರೀರಾಮನವಮಿಯ ಸಮಾರಂಭ ಹೇಗೆ ನಡೆಯುತ್ತಿತ್ತು, ಮೊದಲು ಹರಿಕಥೆ ಸಮಾರಂಭಕ್ಕೆ ಹರಿದಾಸರನ್ನೊದಗಿಸುವುದು ಎಷ್ಟು ಕಷ್ಟವಿತ್ತು, ಬಾಬಾರವರು ದಾಸಗಣೂರವರಿಗೆ ಈ ಕಾರ್ಯವನ್ನು ವಹಿಸಿದ ಬಗೆ ಮುಂತಾದವುಗಳನ್ನು ವಿವರಿಸಿದ್ದೇನಷ್ಟೆ. ಈಗ ದಾಸಗಣೂರವರು ಹೇಗೆ ಹರಿಕಥೆ ಮಾಡುತ್ತಿದ್ದರು ಎಂಬುದನ್ನು ನೋಡೋಣ. ನಾರದೀಯ ಕೀರ್ತನೆ. ಸಾಮಾನ್ಯವಾಗಿ ನಮ್ಮ ಹರಿದಾಸರು ಕೀರ್ತನೆ ಮಾಡುವಾಗ ಮೈತುಂಬ ಸೊಗಸಾದ ಉಡುಪುಗಳನ್ನು ಹಾಕಿಕೊಳ್ಳುತ್ತಾರಲ್ಲವೇ. ನಿಲುವಂಗಿ ಹಾಕಿಕೊಂಡು ಜರಿ ಶಲ್ಯವನ್ನು ಹೊದೆದುಕೊಂಡು ಜರಿ ಪೇಟವನ್ನು ಸುತ್ತಿಕೊಂಡು ಸಭೆಯ ಮುಂದೆ ಗೋಚರರಾಗುತ್ತಾರೆ. ಒಮ್ಮೆ ದಾಸಗಣೂರವರು ಸಹ ಇದೇ ರೀತಿ ಉಡುಪು ಧರಿಸಿ ಕೀರ್ತನೆ ಮಾಡುವ ಮುನ್ನ ಬಾಬಾರವರಿಗೆ ನಮಸ್ಕರಿಸಲು ಬಂದರು. ಇದನ್ನು ನೋಡಿದ ಬಾಬಾ, ಏನು ಮದುಮಗನ ಹಾಗೆ ಶೃಂಗಾರವಾಗಿದ್ದೀಯಲ್ಲ, ಏನು ಸಮಾಚಾರ ಎಂದು ಕೇಳಲು, ಕೀರ್ತನೆ ಮಾಡಲಿಗೋಸ್ಕರ ಎಂದು ಗಣು ಉತ್ತರ ಕೊಟ್ಟರು. ಆಗ ಬಾಬಾರವರು, ಕೀರ್ತನೆಗೋಸ್ಕರ ಇಷ್ಟೊಂದು ಆಡಂಬರವೇ, ನಿನ್ನ ಈ ಆಡಂಬರವನ್ನು ಬದಿಗಿಡು ಎಂದರು. ಆಗ ದಾಸಗಣೂರವರು ತಮ್ಮ ಶೃಂಗಾರ ವಸ್ತುಗಳೆಲ್ಲವನ್ನು ತೆಗೆದಿಟ್ಟು ನಮಸ್ಕರಿಸಿ ಕೀರ್ತನೆ ಆರಂಭ ಮಾಡಿದರು. ಕೀರ್ತನ ಪದ್ಧತಿಯನ್ನು ಆರಂಭಿಸಿದ ನಾರದರು ತಂಬೂರಿ, ತಾಳ ಇವುಗಳ ವಿನ ಹೆಚ್ಚಿಗೆ ಏನೂ ಇಟ್ಟುಕೊಂಡಿರಲಿಲ್ಲ. ಕೇವಲ ತಂಬೂರಿಯನ್ನು ನುಡಿಸುತ್ತಾ ಪರಮಾತ್ಮನ ವೈಭವವನ್ನು ಕೊಂಡಾಡುತ್ತಾ ತ್ರಿಲೋಕದಲ್ಲಿ ನಾರದರು ಸಂಚರಿಸುತ್ತಿದ್ದರು. ಚೋಳ್ಕರ್ ಅವರ ಸಕ್ಕರೆ ಇಲ್ಲದ ಚಹಾ. ಬಾಬಾರವರ ಹೆಸರು ಮೊದಲು ಪುಣೆ ಮತ್ತು ಅಹಮದ್ನಗರ ಜಿಲ್ಲೆಯಲ್ಲಿ ಮಾತ್ರ ವ್ಯಾಪಿಸಿತು. ನಾನಾ ಸಾಹೇಬರ ಮೌಖಿಕ ಪ್ರಚಾರದಿಂದಲೂ ದಾಸಗಣೂರವರ ಕೀರ್ತನೆಯಿಂದಲೂ ಬಾಬಾರವರ ಕೀರ್ತಿ ದೇಶದ ಮೂಲೆ ಮೂಲೆಗಳಲ್ಲಿಯೂ ಸಹ ವ್ಯಾಪಿಸಿತು. ಮುಖ್ಯವಾಗಿ ಹೇಳುವುದಾದರೆ ಬಾಬಾರವರ ಕೀರ್ತಿಗೆ ಕಾರಣರು ದಾಸಗಣೂರವರು. ಕೀರ್ತನೆ ಶ್ರವಣಕ್ಕೆ ಸೇರುವ ಜನರಲ್ಲಿ ವಿವಿಧವಾದ ಅಭಿರುಚಿ ಉಳ್ಳವರಿರುತ್ತಾರೆ. ಕೆಲವರು ಕೀರ್ತನಾಕಾರರ ಜ್ಞಾನವನ್ನು, ಕೆಲವರು ಅವನ ನಟನೆಯನ್ನು, ಕೆಲವರು ಅವನ ಹಾಡುಗಾರಿಕೆಯನ್ನು, ಕೆಲವರು ಅವನ ಹಾಸ್ಯವನ್ನು, ಕೆಲವರು ಅವನು ಹೇಳುವ ಉಪಕಥೆಗಳನ್ನು, ಕೆಲವರು ಅವನ ವೇದಾಂತಗಳನ್ನು ಮೆಚ್ಚುತ್ತಾರೆ. ಆದರೆ ಕೀರ್ತನೆಯನ್ನು ಕೇಳಿ ಭಕ್ತಿಯನ್ನು ಸಾಧಿಸುವವರು ಬಹು ವಿರಳ. ಆದರೆ ದಾಸಗಣೂರವರ ಕೀರ್ತನೆಯು ಸಭಿಕರ ಮೇಲೆ ವಿದ್ಯುತ್ ತರಂಗದಂತೆ ಪರಿಣಾಮ ಮಾಡುತ್ತಿತ್ತು. ಇದನ್ನು ಸಮರ್ಥಿಸುವ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿರುತ್ತೇನೆ. ಠಾಣಾದ ಕೌಪಿನೇಶ್ವರ ದೇವಾಲಯದಲ್ಲಿ ದಾಸಗಣು ಒಮ್ಮೆ ಬಾಬಾರವರ ಕೀರ್ತಿಯನ್ನು ಕೊಂಡಾಡುತ್ತಾ ಹರಿಕಥೆ ಮಾಡುತ್ತಿದ್ದರು. ಅಲ್ಲಿ ನೆರೆದಿದ್ದ ಸಭಿಕರಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಬಡವರಾದ ಚೋಳ್ಕರ್ ರವರು ಒಬ್ಬರು. ದಾಸಗಣೂರವರ ಹರಿಕಥೆ ಶ್ರವಣ ಮಾಡಿದಾಗ ಅವರ ಮನಸ್ಸು ಕರಗಿತ್ತು. ಆ ಕ್ಷಣವೇ ತಮ್ಮ ಮನಸ್ಸಿನಲ್ಲಿ ಬಾಬಾರವರಿಗೆ ವಂದಿಸುತ್ತಾ, ಬಾಬಾ, ನಾನು ಸಂಸಾರ ನಿರ್ವಹಣೆಯನ್ನು ಹೊರಲಾರದಿರುವ ಕಡುವು ಬಡವ. ನಿಮ್ಮ ದಯೆಯಿಂದ ಈ ಸಾರಿ ನನಗೆ ಇಲಾಖೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕಾಯಂ ಕೆಲಸ ದೊರೆತರೆ ಶಿರ್ಡಿಗೆ ಬಂದು ನಿಮಗೆ ನಮಸ್ಕರಿಸಿ ನಿಮ್ಮ ಹೆಸರಿನಲ್ಲಿ ನಾನು ಕಲ್ಲು ಸಕ್ಕರೆ ಹಂಚುತ್ತೇನೆ ಎಂದು ಬೇಡಿಕೊಂಡರು. ಚೋಳ್ಕರ್ ಅವರ ಅದೃಷ್ಟವೋ ಎಂಬಂತೆ ಅವರು ಪರೀಕ್ಷೆಯಲ್ಲಿ ತೇರ್ಗಡೆಯಾದರು. ಕಾಯಂ ಕೆಲಸ ಸಿಕ್ಕಿತು. ಆಗ ಅವರ ಹರಕೆಯನ್ನು ಪೂರೈಸುವುದೊಂದೇ ಉಳಿಯಿತು. ಚೋಳ್ಕರ್ ಅವರು ಮೊದಲೇ ಹೇಳಿದಂತೆ ಕಡು ಬಡವರಾದುದರಿಂದ, ಸಂಸಾರದ ಭಾರವಿದ್ದುದರಿಂದ ಶಿರ್ಡಿಗೆ ಹೋಗಲು ಬೇಕಾದ ಹಣದ ಕೊರತೆ ಇದ್ದಿತು. ಆದರೂ ತಮ್ಮ ಖರ್ಚನ್ನು ಹೇಗಾದರೂ ಕಡಿಮೆ ಮಾಡಿ ಶಿರ್ಡಿಗೆ ಹೋಗಲು ಹಣ ಉಳಿತಾಯ ಮಾಡಬೇಕೆಂದು ನಿರ್ಧರಿಸಿ, ಇಂದಿನಿಂದ ನನ್ನ ಆಹಾರದಲ್ಲಿ ಅಥವಾ ಚಹಾದಲ್ಲಿ ಉಪಯೋಗಿಸದೆ ಹಣ ಉಳಿಸುತ್ತೇನೆ ಎಂದು ದೃಢ ಸಂಕಲ್ಪ ಮಾಡಿದರು. ಈ ರೀತಿ ಹಣವನ್ನು ಕೂಡಿಸಿ ಕೆಲವು ದಿನಗಳ ನಂತರ ಶಿರ್ಡಿಗೆ ಬಂದು ಹರಕೆಯನ್ನು ಪೂರೈಸಿ, ನನ್ನ ಆಶೆಯು ಇಂದು ನೆರವೇರಿಸಲ್ಪಟ್ಟಿತು ಎಂದು ಹೇಳಿಕೊಂಡು ಬಾಬಾರವರ ದಿವ್ಯ ಚರಣಾರವಿಂದಗಳಿಗೆ ನಮ್ರತೆಯಿಂದ ಎರಗಿದರು. ಆಗ ಜೋಗವರು ಸಹ ಚೋಳ್ಕರ್ ಅವರೊಡನೆ ಇದ್ದರು. ಆಗ ಬಾಬಾರವರು ಜೋಗರವರನ್ನು ಉದ್ದೇಶಿಸಿ, ಈ ದಿನ ನಿನ್ನ ಅತಿಥಿಗೆ ಚಹಾದಲ್ಲಿ ಹೆಚ್ಚಾಗಿ ಸಕ್ಕರೆ ಹಾಕಿಕೊಡು ಎಂದು. ಇದನ್ನು ಕೇಳಿದ ಚೋಳ್ಕರ್ ಅವರಿಗೆ ಅಮಿತಾನಂದವಾಯಿತು. ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು. ಕೂಡಲೇ ಪುನಃ ಬಾಬಾರವರಿಗೆ ನಮಸ್ಕರಿಸಿದರು. ಬಾಬಾರವರು ತಮ್ಮ ಮಾತಿನಿಂದ ಚೋಳ್ಕರ್ ಅವರಿಗೆ ನಿಶ್ಚಲ ಭಕ್ತಿ ಉಂಟಾಗುವಂತೆ ಮಾಡಿದರು. ತಮ್ಮ ಮಾತಿನಿಂದ ಹರಕೆಯಂತೆ ತಮಗೆ ಕಲ್ಲು ಸಕ್ಕರೆ ಸಂದಿದೆ ಮತ್ತು ಚೋಳ್ಕರ್ ಅವರು ಆಹಾರದಲ್ಲಿ ಸಕ್ಕರೆ ಉಪಯೋಗಿಸದೆ ಇದ್ದುದು ಸಹ ತಮಗೆ ತಿಳಿದಿದೆ ಎಂಬುದು ಬಾಬಾ ಸೂಚಿಸಿದರು. ಬಾಬಾರವರು ಯಾವಾಗಲೂ ತಮ್ಮ ಭಕ್ತರಿಗೆ, ಭಕ್ತಿಯಿಂದ ನೀವು ನನ್ನ ಮುಂದೆ ಕೈಚಾಚಿದರೆ ನಾನು ಕೂಡಲೇ ನಿಮ್ಮ ಬಳಿ ಹಗಲು ರಾತ್ರಿ ಇರುತ್ತೇನೆ. ನಾನು ಮಸೀದಿಯಲ್ಲಿ ಕುಳಿತಿದ್ದರೂ ಸಹ ನೀವು ಎಲ್ಲಿಯೇ ಇರಿ, ಏನೇ ಮಾಡುತ್ತೀರಿ, ಅದೆಲ್ಲವೂ ನನಗೆ ತಿಳಿದಿರುತ್ತದೆ. ನಿಮ್ಮ ಹೃದಯ ಕಮಲಗಳಲ್ಲಿ ನಾನು ಸದಾ ವಾಸವಾಗಿರುತ್ತೇನೆ. ನನ್ನ
ನನ್ನ ಹೃದಯದಲ್ಲಿ ನೀವು ವಾಸವಾಗಿರುತ್ತೀರಿ. ನಿಮ್ಮಲ್ಲಿ ಮತ್ತು ಸಮಸ್ತ ಜೀವರಾಶಿಗಳಲ್ಲಿ ವಾಸವಾಗಿರುವ ನನ್ನನ್ನು ಅನವರತವೂ ಧ್ಯಾನಿಸಿರಿ. ಈ ರೀತಿ ಯಾರು ನನ್ನನ್ನು ಆರಾಧಿಸುತ್ತಾರೆಯೋ ಅವರೇ ಧನ್ಯರು ಎಂದು ಬಾಬಾ ಹೇಳುತ್ತಿದ್ದರು. 2 ಹಲ್ಲಿಗಳು. ಬಾಬಾರವರು ಒಂದು ದಿನ ಮಸೀದಿಯಲ್ಲಿ ಕುಳಿತಿದ್ದರು. ಭಕ್ತನೋರ್ವನು ಅವರ ಸಮೀಪದಲ್ಲಿ ಕುಳಿತಿದ್ದನು. ಆಗ ಒಂದು ಹಲ್ಲಿಯು ಲೊಚಗುಟ್ಟು ಹತ್ತಿತು. ಕುತೂಹಲದಿಂದ ಅವನು, ಹಲ್ಲಿಯ ಲೊಚಗುಟ್ಟುವಿಕೆಯು ಏನನ್ನಾದರೂ ಸೂಚಿಸುತ್ತದೆ, ಅದು ಒಳ್ಳೆಯ ಶಕುನವೇ ಎಂದು ಬಾಬಾರವರಿಗೆ ಕೇಳಿದರು. ಆಗ ಬಾಬಾರವರು, ಆ ಹಲ್ಲಿಯು ಈ ದಿನ ಔರಂಗಾಬಾದ್ದಿಂದ ತನ್ನ ತಂಗಿಯು ಬರುವಳೆಂದು ಆನಂದದಲ್ಲಿದೆ ಎಂದರು. ಅವನಿಗೆ ಏನೂ ಅರ್ಥವಾಗಲಿಲ್ಲ. ಸುಮ್ಮನೆ ಕುಳಿತಿದ್ದನು. ಸ್ವಲ್ಪ ಹೊತ್ತಿನ ನಂತರ ಓರ್ವ ಭಕ್ತನು ಬಾಬಾರವರ ದರ್ಶನಕ್ಕಾಗಿ ಔರಂಗಾಬಾದ್ದಿಂದ ಕುದುರೆಯ ಮೇಲೆ ಬಂದಿಳಿದನು. ಕುದುರೆಯನ್ನು ಕಟ್ಟಿ ಹುರುಳಿಯನ್ನು ತರಲು ತನ್ನ ಹೆಗಲ ಮೇಲಿದ್ದ ಚೀಲದ ಧೂಳನ್ನು ತೆಗೆಯಲು ಚೀಲ ಕೆಳಕ್ಕೆ ಹಾಕಿದರು. ಕೂಡಲೇ ಅದರಲ್ಲಿದ್ದ ಒಂದು ಹಲ್ಲಿ ಹೊರಗೆ ಬಂದವು. ಎಲ್ಲರೂ ನೋಡುತ್ತಿದ್ದಂತೆ ಗೋಡೆಯ ಮೇಲೆ ಹತ್ತಿ ಲೊಚಗುಟ್ಟು ಹತ್ತಿತು. ಹಲ್ಲಿಯ ಹತ್ತಿರ ಹೊರಟಿತು. ಬಾಬಾರವರು ಆ ಭಕ್ತನಿಗೆ ಅದನ್ನು ತೋರಿಸಿದರು. ಅವೆರಡು ಆನಂದದಿಂದ ಆಡಿದವು. ಕುದುರೆ ಮೇಲೆ ಬಂದ ಔರಂಗಾಬಾದ್ ಪ್ರಯಾಣಿಕನ ಚೀಲದಲ್ಲಿ ಹಲ್ಲಿ ಹೇಗೆ ಸೇರಿಕೊಂಡಿತು? ಬಾಬಾರವರು ಈ 2 ಹಲ್ಲಿಗಳ ಮಿಲನವನ್ನು ಹೇಗೆ ಮುಂಚೆಯೇ ಅರಿತಿದ್ದರು ಎಂಬುದನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿದರೆ ಬಾಬಾರವರ ಸರ್ವಜ್ಞತ್ವ ವೇದ್ಯವಾಗುತ್ತದೆ. ಯಾರು ಈ ಅಧ್ಯಾಯವನ್ನು ಶ್ರದ್ಧೆ ಭಕ್ತಿಯಿಂದ ಪಠಣ ಮಾಡುತ್ತಾರೆಯೋ ಅವರ ಕಷ್ಟಗಳು ಬಾಬಾರವರ ದಯೆಯಿಂದ ದೂರವಾಗುತ್ತವೆ. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 15ನೇ ಅಧ್ಯಾಯ ಮುಕ್ತಾಯವಾಯಿತು.